ನಮ್ಮ ಜೊತೆ ಮಾತಾಡಲಿಕ್ಕೆ ವಿರೋಧ ಪಕ್ಷದ ನಾಯಕರು ಆರ್ ಅಶೋಕ್ ಅವರಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಿನ್ನೆ ಒಂದಷ್ಟು ಬೆಳವಣಿಗೆಗಳಾಗಿದೆ. ರಾಧಾಮೋಹನ್ ದಾಸ್ ಅವರು ಬಂದಿದ್ದರು. ಆ ಸಂದರ್ಭದಲ್ಲಿ ಶ್ರೀರಾಮುಲು ಒಂದಷ್ಟು ಅಸಮಾಧಾನವನ್ನು ತೋಡ್ಕೊಂಡಿದ್ದಾರೆ ಅಂತೇಳಿ. ಅಂದರೆ ಜನಾರ್ದನ್ ರೆಡ್ಡಿ ಮತ್ತು ಅವ್ರ ನಡುವೆ ಸರಿ ಇಲ್ವಾ, ಅವ್ರನ್ನ ಸರಿಪಡಿಸತಕ್ಕಂಥ ವ್ಯವಸ್ಥೆ ಮಾಡ್ತೀರಾ ಅವ್ರ ನಡುವೆ ಇರ್ತಕ್ಕಂಥ ಮುನ್ಸನ್ನ ಅಂತೇಳಿ? ಇದೆಲ್ಲ ಈಗಾಗಲೇ ನಾನು ನಿನ್ನೆನೂ ಕೂಡ ಶ್ರೀರಾಮುಲು ಜೊತೆ ಮಾತಾಡಿದ್ದೀನಿ. ಅವ್ರದ್ದೇನೇ ಇವತ್ತು ಪೂಜೆ ಇದೆ, ಮುಗಿಸ್ಕೊಂಡು ನಾಳೆ ಬರ್ತಾರೆ. ಸಂಡೂರು ಬೈ ಎಲೆಕ್ಷನ್ ಬಗ್ಗೆ ಸ್ವಲ್ಪ ಗೊಂದಲ ಇರೋದು ನಿಜ. ಅದರಿಂದ ನಿನ್ನೆನೂ ಕೂಡ ಶ್ರೀರಾಮುಲು ಜೊತೆ ಮಾತಾಡಿ ಅವ್ರನ್ನ ಕನ್ವಿನ್ಸ್ ಮಾಡಿದ್ದೀರಿ. ಮೋಸ್ಟ್ಲಿ ನಾಳೆ ಬಂದ ಮೇಲೆ ಅವ್ರ ಜೊತೆ ಕೂತು ಅದನ್ನು ಸಮಾಧಾನ ಮಾಡೋವಂಥ ಒಂದು ವ್ಯವಸ್ಥೆಯನ್ನು ನಾನು ಮಾಡ್ತೀನಿ. ಈಗಾಗಲೇ ಅವ್ರು ಟಚ್ಚಲ್ಲಿದ್ದೀನಿ. ಏನು ಪಾರ್ಟಿ ಲೆವೆಲಲ್ಲಿ ಈಗ ಜನಾರ್ದನ್ ರೆಡ್ಡಿ ವಿಚಾರವಾಗಿ ಅವರು ಸ್ವಲ್ಪ ಬೇಸರ ವ್ಯಕ್ತ ಮಾಡಿರೋವಂಥದ್ದು ಇವೆಲ್ಲ ಇದೆ. ಅವೆಲ್ಲವನ್ನು ಗಣನೆಗೆ ತೆಗೆದುಕೊಂಡು ನಾನು ಜನಾರ್ದನ್ ರೆಡ್ಡಿ ಅವ್ರ ಜೊತೆ ಮಾತಾಡ್ತೀನಿ, ಶ್ರೀರಾಮುಲು ಅವ್ರ ಜೊತೆ ಮಾತಾಡಿ ಅದನ್ನು ಸರಿಪಡಿಸುವಂಥ ಕೆಲಸವನ್ನು ಮಾಡ್ತೀನಿ. ಮತ್ತೊಂದು ವಿಚಾರ, ಶ್ರೀರಾಮುಲು ಅವ್ರನ್ನ ಆಡಳಿತ ಪಕ್ಷದಿಂದ ಸಿದ್ದರಾಮಯ್ಯನವರ ಕಡೆಯಿಂದ ಕೆಲವರು ಅವ್ರನ್ನ ಎಳಿಬೇಕು ಪಕ್ಷಕ್ಕೆ ಅನ್ನೋ ಮಟ್ಟಿಗೆ ಮಾತುಗಳು ಕೇಳಿ ಬರ್ತಿದೆ ಅಂತೇಳಿ. ಇನ್ನೊಂದು ವಿಚಾರ, ಯತ್ನಾಳ್ ಅವ್ರ ಟೀಮು ಕೂಡ ಅವ್ರನ್ನ ಆ ಕಡೆ ಎಳೆಯೋದಕ್ಕೆ ಪ್ರಯತ್ನವನ್ನು ಪಡ್ತಿದ್ದಾರೆ. ನನ್ನಲ್ಲಿ ಯಾವುದೂ ಟೀಮ್ ಗೀಮ್ ಏನೂ ಇಲ್ಲ. ಶ್ರೀರಾಮುಲು ನಾಳೆ ಬರ್ತೀನಿ ಅಣ್ಣ, ನಾನು ಯಾವುದೋ ಆ ಥರದ್ದು ತೀರ್ಮಾನ ಮಾಡಲ್ಲ ಅಂತ ಹೇಳಿದ್ದಾರೆ, ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ಅವರು ಇಲ್ಲಿ ನಮ್ಮ ಕೋರ್ ಕಮಿಟಿಯ ಸದಸ್ಯರಾಗಿರೋದ್ರಿಂದ ಆ ಥರ ತೀರ್ಮಾನ ಏನೂ ಆಗೋದೇ ಇಲ್ಲ. 100% ಎಲ್ಲ ಸರಿ ಹೋಗುತ್ತೆ. ನಿನ್ನೆ BJPಯ ಒಕ್ಕಲಿಗ ನಾಯಕರು ಸಭೆ ಸೇರಿದ್ರಿ. ಏನು ಈ ಜಿಲ್ಲಾಧ್ಯಕ್ಷರ ನೇಮಕ ವಿಚಾರದಲ್ಲಿ ತಮ್ಮ ಕಡೆಯವ್ರನ್ನ ಸೇರಿಸಬೇಕು ಅಂತನ, ತಮ್ಮ ಅಭಿಪ್ರಾಯವನ್ನು ಗಣನೆಗೆ ತೆಗೆದುಕೊಳ್ಬೇಕು ಅಂತನ, ಹೇಗೆ? ಅದೇ ತಪ್ಪು. ಸುಳ್ಳು ಸುದ್ದಿಗಳು ಹೋಗ್ತಾ ಇದೆ. ಏನು ಬೊಮ್ಮಾಯಿ ಒಕ್ಕಲಿಗರ, ಸುರಾನ ಒಕ್ಕಲಿಗರ, ಅವೆಲ್ಲ ಸುಳ್ಳು. ಪಾರ್ಟಿ ನೆನ್ನೆ ಕೋರ್ ಕಮಿಟಿ ಏನು ನಮಗೆ ಸೂಚನೆ ಕೊಟ್ಟರು, ಜಿಲ್ಲಾಧ್ಯಕ್ಷರುಗಳ ಆಯ್ಕೆಯನ್ನು ಇನ್ನಷ್ಟು ಪಾರದರ್ಶಕ ಮಾಡಬೇಕು, ಅದರಿಂದ ಇನ್ನಷ್ಟು ಹೆಸರುಗಳಿದ್ದರೆ ಕೊಡಿ ಅಂತ, ಅದಕ್ಕೋಸ್ಕರ ಸೇರಿದ್ದೀರಿ ಅಷ್ಟೇ. ಪಾರ್ಟಿ ಹೇಳಿರೋದ್ರಿಂದ ಸೇರಿದ್ದೀರಿ ಅಷ್ಟೇ. ನಾವೇನು ಇಂಡಿವಿಜುವಲ್ ಆಗಿ ಯಾವುದೂ ಸೇರಿಲ್ಲ, ಮತ್ತು ನಾವು ಯಾರ ಜೊತೆನೂ ಗುರುತಿಸ್ಕೊಂಡಿಲ್ಲ. ಅದರಿಂದ ಪಾರ್ಟಿ ಇನ್ನಷ್ಟು ಸದೃಢ ಮಾಡೋಕ್ಕೆ ನಾವು ಸೇರಿದ್ದೀರಿ. ಅದು ಪಾರ್ಟಿಯ ಒಂದು ನಿರ್ದೇಶನದ ಮೇಲೆ ಸೇರಿದ್ದೀರಿ ನಾವು. ಓಕೆ. ಮತ್ತೊಂದು ಕೊನೆಯದಾಗಿ ಸರ್, ಈಗ ಲೋಕಾಯುಕ್ತ ತನಿಖೆ ವಿಚಾರ, ಮೂಡಾದಲ್ಲಿನ ಒಂದು ತನಿಖೆ ಏನಿದೆ ಅದರ ರಿಪೋರ್ಟನ್ನು ಇದೀಗ ಕೋರ್ಟ್ಗೆ ಕೊಡೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದೆ. ಈ ಹಿಂದೆ ದೂರುದಾರರು ಆರೋಪಿಸಿದಂತೆ ಸರಿಯಾಗಿ ತನಿಖೆ ಆಗಿಲ್ಲ, ಅದನ್ನು CBI ಕೊಡಬೇಕು ಅನ್ನೋ ಮಟ್ಟಿಗೆ ಆರೋಪವನ್ನು ಮಾಡ್ತಿದ್ರು. ಅದ್ರ ಬಗ್ಗೆ ಕೋರ್ಟ್ಗೆ ಅರ್ಜಿಯನ್ನು ಕೂಡ ಹಾಕ್ಕೊಂಡಿದ್ರು. ಇದೀಗ ಲೋಕಾಯುಕ್ತ ತನಿಖೆಯನ್ನು ಕೊಡೋದಕ್ಕೆ ರೆಡಿ ಮಾಡ್ಕೊಂಡಿದೆ. ಏನು ಹೇಳಕ್ಕೆ ಬಯಸ್ತೀವಿ? ಇವೆಲ್ಲ ಮದುವೆ ಪ್ಲಾನ್. ನಾವು ಕಳೆದ 4-5 ತಿಂಗಳಿಂದನೇ ಹೇಳ್ತಾನೆ ಇದ್ದೀರಿ, ಲೋಕಾಯುಕ್ತ ಹಿಂಗೆ ರಿಪೋರ್ಟ್ ಕೊಡ್ತೈತೆ ನೋಡಿ ಅಂತ. ನಾನು ಮೊನ್ನೆನೂ ಒಂದು ವಾರದಿಂದನೂ ಹೇಳಿದ್ದೀನಿ. ಲೋಕಾಯುಕ್ತ ಇದುವರೆಗೂ ನೋಡಿ, ED ಅವರು ಅಷ್ಟೊಂದು ಪ್ರಾಪರ್ಟಿನ, ಸುಮಾರು 300 ಕೋಟಿ ಪ್ರಾಪರ್ಟಿನ ಸೀಸ್ ಮಾಡ್ತಾರೆ. ಲೋಕಾಯುಕ್ತರು ಒಂದೇ ಒಂದು ಪ್ರಾಪರ್ಟಿನ ಸೀಸ್ ಮಾಡಿದ್ದಾರೆ? ಮಾಡಿಲ್ಲ. ಲೋಕಾಯುಕ್ತ ಪೊಲೀಸರು ಏನಿದ್ದಾರೆ ಅವರೆಲ್ಲ ರಾಜ್ಯ ಸರ್ಕಾರದ ಅಡಿಯಲ್ಲಿ ಕೆಲಸ ಮಾಡೋರು. ಅವ್ರಿಗೂ ಪ್ರಮೋಷನ್ಸ್ ಬೇಕು, ಅವ್ರಿಗೂ ಪೋಸ್ಟಿಂಗ್ಸ್ ಬೇಕು. ಅದಕ್ಕೆ ಅವ್ರು ಯಾಕೆ ರಿಸ್ಕ್ ತೊಗೊತಾರೆ? ಅದರಿಂದ 100% ಡೌಟೇ ಇಟ್ಕೊಂಬೇಡಿ, ಅವರು ಬಿ ರಿಪೋರ್ಟ್ ಕೊಟ್ಟೇ ಕೊಡ್ತಾರೆ. ಸ್ವಾಯತ್ತ ಸಂಸ್ಥೆ ಅಂತ ಹೇಳ್ತಾರೆ. ಆದರೆ ಸ್ವಾಯತ್ತ ಸಂಸ್ಥೆ ಪೊಲೀಸರು ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರ್ತಾರಲ್ಲ, ಅದರಿಂದ ಅವ್ರು ತನಿಖೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಅದ್ರ ಮೇಲೆ ರಾಜ್ಯದ ಜನತೆ ಭರವಸೆನೂ ಇಟ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅಂತ ಅನಿಸುತ್ತೆ. ಇದೆಲ್ಲ ಕೋರ್ಟಲ್ಲಿದೆ. ಕೋರ್ಟಿನ ನ್ಯಾಯಾಧೀಶರು ಇದನ್ನೆಲ್ಲ ನೋಡ್ತಾರೆ ತನಿಖೆ ಏನು. ಯಾಕಂದರೆ ಹೈಕೋರ್ಟೇ ಇದಕ್ಕೆ ತನಿಖೆ ಮಾಡಲಿ ಅಂತ ಹೇಳಿರೋದು. ಅದರಿಂದ ಅವ್ರ ಕೋರ್ಟು ಏನು ತನಿಖೆ ಬಗ್ಗೆ ಏನೇನಾಗಿದೆ ಇದೆಲ್ಲ ಕೋರ್ಟಲ್ಲಿ ತೀರ್ಮಾನ ಆಗುತ್ತೆ. ನಮಗಂತೂ ಇದು ಲೋಕಾಯುಕ್ತ ಪೊಲೀಸರು ತನಿಖೆಯನ್ನು ಮಾಡಲ್ಲ, ಮುಚ್ಚಾಕ್ತಾರೆ. 100% CBI ಕೊಡಬೇಕು ಅನ್ನೋದು BJPಯ ನಿಲುವು. ಓಕೆ, ಥ್ಯಾಂಕ್ ಯು ಸರ್. ಇದಿಷ್ಟು ಆರ್ ಅಶೋಕ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ನರಸಿಂಹಮೂರ್ತಿ, ಪಬ್ಲಿಕ್ ಟಿವಿ.